ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಇದು ಬಸವಣ್ಣ ಅವರು ಹೇಳಿದಾಗೆ ಎಲ್ಲ ಸಮುದಾಯದವರು, ಎಲ್ಲ ಸಮಾಜದವರು ನಮ್ಮವರು, ನಾನು ನಿಮ್ಮವನು. ಯಾರು ಹೇಳಿದ್ದು? ಬಸವಣ್ಣ ಅವರು. ಅವರ ಒಂದು ತತ್ವ ಸಿದ್ಧಾಂತ ಏನಿದೆ ಬಸವಣ್ಣ ಅವರು, ಅದಕ್ಕೆ ನೀವು ಅವಮಾನ ಮತ್ತು ಧಕ್ಕೆ ತರೋದಂಥ ಕೆಲಸ ಮಾಡ್ತಾರೋದು. ಎಸ್ ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ತಂದೆ ಶಾವನ್ನೂರು ಶಿವಶಂಕರಪ್ಪ ಅವರು ಎಷ್ಟು ಬಾರಿ ML ಆಗಿದ್ದರು? 7 ಬಾರಿನೋ 8 ಬಾರಿನೋ ಆಗಿದ್ದರು. 6 ಬಾರಿ 7 ಬಾರಿ ಮಂತ್ರಿಗಳು ಎಲ್ಲ ಆಗಿದ್ದರು. ಮತ್ತು ವೀರಶೈವ ಒಂದು ಸಮಿತಿ, ಆ ಸಮಿತಿಗೆ ಅಧ್ಯಕ್ಷರು ಕೂಡ ಆಗಿದ್ದರು. ಲಿಂಗಾಯತ ಸಮುದಾಯದವರಿಗೆ ಇವರೇ ದೊಡ್ಡವರು ಅಂತ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ರು. ಅಂಥವ್ರ ಮಗ ನೀವು. ಅಂಥವ್ರ ಮಗ ಈ ಥರ ನಮ್ಮ ಸಮುದಾಯದ ಹಿರಿಯ ನಾಯಕರು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದ್ದೀರಿ, ಒಂದು ಸತಿ ಅಲ್ಲ. ಫಸ್ಟ್ ಟೈಮ್ ನೀವು ಏನು ಹೇಳಿದ್ರಿ? ಅವನು ಯಾರೋ ಏಕವಚನದಲ್ಲಿ ಮಾತಾಡ್ತೀರಿ ನೀವು. ಅವನು ಯಾರೋ ಅಂತ ನೀವು ಕೇಳಿದ್ರಿ, ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ನೀವು ಹೇಳಿದಿರಿ. ಅದು ತಪ್ಪು ಮಾಡಿದ್ದೀರಿ, ನೀವು ಕ್ಷಮೆ ಕೇಳಿಲ್ಲ. ನಾರವ ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಇದು ಬಸವಣ್ಣ ಅವರು ಹೇಳಿದಾಗೆ ಎಲ್ಲ ಸಮುದಾಯದವರು, ಎಲ್ಲ ಸಮಾಜದವರು ನಮ್ಮವರು, ನಾನು ನಿಮ್ಮವನು. ಯಾರು ಹೇಳಿದ್ದು? ಬಸವಣ್ಣ ಅವರು. ಅವರ ಒಂದು ತತ್ವ ಸಿದ್ಧಾಂತ ಏನಿದೆ ಬಸವಣ್ಣ ಅವರು, ಅದಕ್ಕೆ ನೀವು ಅವಮಾನ ಮತ್ತು ಧಕ್ಕೆ ತರೋದಂಥ ಕೆಲಸ ಮಾಡ್ತಾರೋದು. ಎಸ್ ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ತಂದೆ ಶಾವನ್ನೂರು ಶಿವಶಂಕರಪ್ಪ ಅವರು ಎಷ್ಟು ಬಾರಿ ML ಆಗಿದ್ದರು? 7 ಬಾರಿನೋ 8 ಬಾರಿನೋ ಆಗಿದ್ದರು. 6 ಬಾರಿ 7 ಬಾರಿ ಮಂತ್ರಿಗಳು ಎಲ್ಲ ಆಗಿದ್ದರು. ಮತ್ತು ವೀರಶೈವ ಒಂದು ಸಮಿತಿ, ಆ ಸಮಿತಿಗೆ ಅಧ್ಯಕ್ಷರು ಕೂಡ ಆಗಿದ್ದರು. ಲಿಂಗಾಯತ ಸಮುದಾಯದವರಿಗೆ ಇವರೇ ದೊಡ್ಡವರು ಅಂತ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ರು. ಅಂಥವ್ರ ಮಗ ನೀವು. ಅಂಥವ್ರ ಮಗ ಈ ಥರ ನಮ್ಮ ಸಮುದಾಯದ ಹಿರಿಯ ನಾಯಕರು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದ್ದೀರಿ, ಒಂದು ಸತಿ ಅಲ್ಲ. ಫಸ್ಟ್ ಟೈಮ್ ನೀವು ಏನು ಹೇಳಿದ್ರಿ? ಅವನು ಯಾರೋ ಏಕವಚನದಲ್ಲಿ ಮಾತಾಡ್ತೀರಿ ನೀವು. ಅವನು ಯಾರೋ ಅಂತ ನೀವು ಕೇಳಿದ್ರಿ, ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ನೀವು ಹೇಳಿದಿರಿ. ಅದು ತಪ್ಪು ಮಾಡಿದ್ದೀರಿ, ನೀವು ಕ್ಷಮೆ ಕೇಳಿಲ್ಲ.